ಚಿಕ್ಕಮಗಳೂರು ತಾಲೂಕಿನ ಬಿಂಡಿಗ ಮಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ದಿಲೀಪ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಿಂದಿನ ಅಧ್ಯಕ್ಷೆ ಲಲಿತಾ ಲೋಕೇಶ್ ಅವರು ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಸರ್ವ ಸದಸ್ಯರ ಸಹಕಾರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದಂತೆ ಅವರ ಬೆಂಬಲಿಗರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ಬಳಿಕ ಮಾತನಾಡಿದ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ದಿಲೀಪ್ ಅವರು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಜೊತೆಗೆ ಸ್ವಚ್ಛತೆ ಕಾಪಾಡುವುದಾಗಿ ತಿಳಿಸಿ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರ ಸಹಕಾರದಿಂದ ಅಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಲು ಸಹಕಾರ ನೀಡಿದ್ದು ಎಲ್ಲ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿದರು. ಇಂದು ನಡೆದಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧವಾಗಿ ನನ್ನ ಆಯ್ಕೆ ಮಾಡಿದ್ದಾರೆ. ಈ ವಿಚಾರ ಹೇಳಬೇಕಂತ ಡಾಕ್ಟರ್ BR ಅಂಬೇಡ್ಕರ್ ಬರೆದುಕೊಟ್ಟಂಥ ಸಂವಿಧಾನ ಪ್ರಕಾರ ಈ ಒಂದು ದಿನ ಪ್ರತಿಯೊಂದು ಪ್ರಜೆಯು ಅವರ ಒಂದು ಏನು ಬರ್ಕೊಟ್ಟೆ ಸಂವಿಧಾನದಲ್ಲಿ ಯಾರು ಬೇಕಾದ್ರೆ ಏನು ಬೇಕಾದ್ರೆ ಆಗ್ಬೋದು ಅನ್ನೋಕ್ಕೆ ಉದಾಹರಣೆ ಇವತ್ತು ನಂದು ಒಂದು ಇದಾಗಿದೆ. ಒಬ್ಬ ಸದಸ್ಯನಾಗಿ ಒಬ್ಬ ಅಧ್ಯಕ್ಷನಾಗಿ ಮುಂದೆ ಬರುವಂಥ ಯಾವುದೇ ರೀತಿಯಾದರೂ ಪಕ್ಷ ಇದಾಗಲಿ ಏನಾಗಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ವಿಚಾರ ಹೇಳಬೇಕಂದ್ರೆ ಇಲ್ಲಿ ನಡೆದಂಥ ಎಲ್ಲರೂ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಬಂಧು ಮಿತ್ರರು ನನ್ನ ತುಂಬ ಹೃದಯದಿಂದ ಬಂದು ಇಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರೆಲ್ಲರಿಗೂ ಸದಸ್ಯರು ಅವರೆಲ್ಲರಿಗೂ ನಾನು ವಂದನೆ ಹೇಳ್ತೇನೆ. ಮತ್ತು ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಈ ಒಂದು ದಿನ ನಾನು ಆಗಬೇಕಂತಂದರೆ ಒಂದು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಗೌರವಾನ್ವಿತ ಸದಸ್ಯರು ಹಾಗೂ ಪ್ರಮುಖರು ಈ ಒಂದು ವಿಚಾರದಲ್ಲಿ ನನಗೆ ಅಧ್ಯಕ್ಷ ಮಾಡಲೇಬೇಕಂತೇಳಿ ಹೊರಟಿ ನಾನು ಮಾಡಿದ್ದಾರೆ. ಅವರೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಬಿಜೆಪಿ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಅವರು ಮಾತನಾಡಿ ಸದಸ್ಯರು ಮತ್ತು ಅಧ್ಯಕ್ಷರು ಪರಸ್ಪರ ಸಹಕಾರ ಮನೋಭಾವದಿಂದ ಕೆಲಸ ಮಾಡಿದರೆ ಸಾಕಷ್ಟು ಅಭಿವೃದ್ಧಿ ಸಾಧಿಸಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ರೂಪಿಸಬಹುದು. ಅಭಿವೃದ್ಧಿ ವಿಚಾರಗಳಿಗೆ ರಾಜಕೀಯವನ್ನ ಬೆರೆಸಬಾರದು ಎಂದು ಸಲಹೆ ನೀಡಿದರು. ಆತ್ಮೀಯ ಮಿತ್ರನಾದಂಥ ದಿಲೀಪ್ ಅವರು ಮಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಆಗಿದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕವಾದಂಥ ಎಲ್ಲರ ಪರವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮಾತಿನ ಪ್ರಕಾರ ಅವರು 10 ತಿಂಗಳಿಗಿಂತ ಮುಂಚೆಗೆ ಆಗಬೇಕಾಗಿತ್ತು, ಆದರೆ ಕಾರಣದಿಂದ ಅವರು ಲೇಟಾಗಿ ಆಗಿದ್ದಾರೆ. ಅವರಿಗೆ ಒಳ್ಳೆಯ ಅವಕಾಶವೂ ಕೂಡ ಸಿಕ್ಕಿದೆ. ದೀಪಾವಳಿ ಹತ್ರ ಬರ್ತದೆ. ದೀಪಾವಳಿ ಅಂತಂದರೆ ದೇವಿರಮ್ಮದ ಭಾಳ ಅದ್ಧೂರಿಯಾದಂಥ ಪೂಜೆ ಮತ್ತು ಜಾತ್ರೆ ಮಹೋತ್ಸವ ನಡೆಯುವಂಥ ಕಾರ್ಯಕ್ರಮ ಇಡೀ ರಾಜ್ಯ ತಿರುಗಿ ನೋಡೋ, ಮಲ್ಲೇನಹಳ್ಳಿ ಕಡೆ ಚಿಕ್ಕಮಗಳೂರು ಕಡೆ ತಿರುಗಿ ನೋಡುವಂಥ ಜಾತ್ರೆ ಮಹೋತ್ಸವ ಇಲ್ಲಿ ನಡೀತಿದೆ. ಆದರೆ ಅದೇ ಪಂಚಾಯತಿನಲ್ಲಿ ಇವತ್ತು ಅವರ ಅಧ್ಯಕ್ಷತೆಯಲ್ಲಿ ಈ ಜಾತ್ರೆ ಮಹೋತ್ಸವ ಕಾರ್ಯ ನಡೀತಿದೆ. ಪಂಚಾಯತಿ ಅಧ್ಯಕ್ಷರು ಎಷ್ಟು ದಿನ ಸಿಕ್ಕಿದೆ ಅನ್ನೋದು ಮುಖ್ಯ ಅಲ್ಲ, ಆ ಸಿಕ್ಕಿರೋ ಅವಧಿನಲ್ಲಿ ಎಷ್ಟು ದಿನ ಒಳ್ಳೆಯ ಕೆಲಸ ಮಾಡ್ತೀವಿ ಅನ್ನೋದೇ ಮುಖ್ಯ. ಅವಧಿನಲ್ಲಿ ಒಳ್ಳೆ ಕೆಲಸ ಮಾಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಮಾಡ್ತಾರೆ. ಈಗ ಜಾತ್ರೆ ಬರ್ತಾ ಇದೆ, ಒಂದು ಇದಾಗ್ತಾ ಇದೆ. ದೇವಿರಮ್ಮನ ದೀಪಾವಳಿ ಜಾತ್ರೆ ಬರ್ತಾ ಇದೆ, ಒಂದು ಇದಾಗ್ತಾ ಇದೆ. ಅದನ್ನು ಕ್ಲೀನಾಗಿ ಯಾವುದೇ ಒಂದು ಹುಲ್ಕಡ್ಡಿ ಒಟ್ಟು ತೊಂದರೆ ಆಗದ ರೀತಿ ಯಾವುದೇ ವಿಘ್ನ ಇಲ್ದಂಗೆ ಒಳ್ಳೆ ರೀತಿಯಲ್ಲಿ ನಿಮ್ಮ ಅಧ್ಯಕ್ಷತೆಯಲ್ಲಿ ನಡೀಲಿ ಅಂತೇಳಿ ಹೇಳಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಮಲ್ಲೇನಹಳ್ಳಿ ಕಾರ್ಯಕರ್ತರಿಗೆ ಒಂದಿಷ್ಟು ಮಾತನ್ನು ಪಡ್ಕೊಂಡಿದ್ದಾರೆ, ಸಿಕ್ಕಿದೆ. ಆ ಕಾರಣದಿಂದ ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಆದರೆ ಬಿಜೆಪಿ ಪಕ್ಷ ಮತ್ತು CT ರವೀಣರವರು ಈ ಬಿಜೆಪಿ ಪಕ್ಷದಲ್ಲಿ ಯಾರು ಪ್ರಾಂಪ್ಟಾಗಿ ಕೆಲಸ ಮಾಡ್ತಾರೆ, ಅವನು ಶ್ರೀಮಂತ ಆಗಿರ್ಬೋದು, ಬಡವ ಆಗಿರ್ಬೋದು, ಕೊನೆಗೆ ಪ್ರಾಂಪ್ಟಾಗಿ ಕೆಲಸ ಮಾಡೋಂಥ ವ್ಯಕ್ತಿಗೆ ಕೊನೆಗೆ ಅವ್ರಿಗೆ ಅಧಿಕಾರ ಸಿಗುತ್ತೆ ಅನ್ನೋದನ್ನು ಇವತ್ತು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಒಳ್ಳೇದಾಗಲಿ. ಮುಂದಿನ ದಿನಗಳಲ್ಲಿ ಯಾವ ದೇವಿರಮ್ಮ ಮತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ನೀವು ಹೋಗಬೇಕು ಅಂತ ಹೇಳ್ತಾ, ಜೊತೆಗೆ ನೀವು ಒಳ್ಳೆಯೊಂದಷ್ಟು ಕೆಲಸಗಳು ಮಾಡಿ. ಈಗ ಸನ್ಮಾನ್ಯ ತಮ್ಮಯ್ಯನವರು ಶಾಸಕರಿದ್ದಾರೆ ಕ್ಷೇತ್ರದಲ್ಲಿ, ಮತ್ತು CT ರವಿಯವರು ಕೂಡ MLC ಇದ್ದಾರೆ. ನೀವು ಕೂಡ ಅಪಾರವಾದ ಅನುಭವ ಇರೋದ್ರಿಂದ ನಿಮ್ಮ ಜೊತೆ ಎಲ್ಲ ಸಂಘಟನೆ ಸ್ನೇಹಿತರುಗಳು ಅಂತ ಇರ್ತಾರೆ. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಈ ಮೂಲಕ ಶುಭವನ್ನು ಹಾರೈಸ್ತಾ ಇದ್ದೀನಿ. ಒಂದು ಒಳ್ಳೆ ಕೆಲಸ ಮಾಡಿ ಒಂದು ಒಳ್ಳೆ ಹೆಸರು ತೊಗೊಬೇಕು. ಆಮೇಲೆ ಗ್ರಾಮದಲ್ಲಿ
ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತೆ, ಅದನ್ನೆಲ್ಲ ಬಗೆಹರಿಸಬೇಕು ಅಂತ ಹೇಳ್ತಾ ಅವನು ಇವತ್ತು ಅಧ್ಯಕ್ಷ ಆಗಿರೋದಕ್ಕೆ ಅವನಿಗೆ ಶುಭ ಹಾರೈಸಿ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ, ಪಂಚಾಯತಿಗೆ ನನ್ನ ನೆಚ್ಚಿನ ಗೆಳೆಯನಾದಂಥ ದಿಲೀಪ್ ಅವರು ಅಧ್ಯಕ್ಷರಾಗಿರೋದು ಭಾರಿ ಹೆಮ್ಮೆಯ ವಿಚಾರ. ಈ ಏನು 2 ತಿಂಗಳ ಅವಧಿ ಇದೆ, ಈ ಅವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿರುವ ಎಲ್ಲ ಹಳ್ಳಿಗಳಲ್ಲಾಗಲಿ ಎಲ್ಲ ಯಾವುದೇ ಹಿಂದುಳಿದ ಜನಾಂಗದವರಾಗಲಿ ಅಂಥವ್ರನ್ನ ಕೆಲಸ ಮಾಡಿಕೊಡ್ಬೇಕಂತ ಹೇಳಿ ಅವ್ರಿಗೆ ಅಭಿನಂದಿಸ್ತೀನಿ. ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ರಾಜಣ್ಣ ಉಪ್ಪಳ್ಳಿ, ಕಾಂಗ್ರೆಸ್ ಮುಖಂಡರಾದ ಜಗದೀಶ್ ಹಿರೇಮಗಳೂರು, ಸುರೇಶ್, ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯ ಹುಣಸೆಮಕ್ಕಿ ಲಕ್ಷ್ಮಣ್, ದಿವಾಕರ್, ಎಟಿಎಂ ಮಂಜು, ಬಿಜೆಪಿ ಮುಖಂಡರಾದ ಕೋಟೆ ರಂಗಣ್ಣ, ಪುನೀತ್, ಶಿವರಾಜ್, ಹಂಪಯ್ಯ, ರೇವನಾಥ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ದಿನೇಶ್, ಗ್ರಾಮದ ಮುಖಂಡರಾದ ಪ್ರಕಾಶ್, ಲಿಂಗಮೂರ್ತಿ, ಮನೋಜ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು.